ನಮಸ್ಕಾರ ವೀಕ್ಷಕರೇ, ಬಳ್ಳಾರಿಯ ಫ್ಲೆಕ್ಸ್ ಬಡಿದಾಟ ಇಡೀ ದೇಶದಲ್ಲಿ ಸುದ್ದಿ ಆಗ್ತಾ ಇದೆ. ಒಬ್ಬ ಯುವಕ ಉಸಿರು ಚೆಲ್ಲಿದ್ದಾನೆ. ಇಡೀ ಪ್ರಕರಣದಲ್ಲಿ ಕೇಳಿ ಬರ್ತಿರೋ ಒಂದೇ ಹೆಸರು, ಜನಾರ್ದನ್ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಜೊತೆಯಲ್ಲಿ ಸತೀಶ್ ರೆಡ್ಡಿ. ಯಾರೀ ಸತೀಶ್ ರೆಡ್ಡಿ? ಅಷ್ಟೊಂದು ಪವರ್ಫುಲ್ಲ? ಆ ಲೆವೆಲ್ಗೆ ಪ್ರಾಬಲ್ಯ ಇದೆಯಾ? ಎಸ್, ಇತಿಹಾಸ ಹುಡುಕ್ತಾ ಹೋದರೆ ಸತೀಶ್ ರೆಡ್ಡಿ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ಬಳ್ಳಾರಿ. ಮನುಷ್ಯ ಎಂಟ್ರಿ ಕೊಟ್ಟರೆ 1 ಕಾರ್ ಬರಲ್ಲ, 10 ಕಾರ್ ಬರ್ತವೆ. ಡಿಫೆಂಡ್ರಲ್ಲಿ ತಾನು ಕೂತಿದ್ರೆ ಹಿಂದೆ ಮುಂದೆ ರೇಂಜ್ ರೋವರ್ಗಳು. ಬಳ್ಳಾರಿ ರಾಜಕೀಯ ಇದೆಯಲ್ಲ, ಪಕ್ಕ ತೆಲುಗು ಸಿನಿಮಾ ನೋಡ್ದಂಗೆ. ಬಾಲಯ್ಯ ಸಿನಿಮಾ. ಆ ಲೆವೆಲಿಗೆ ಬಿಲ್ಡಪ್ಪು, ಆ ಲೆವೆಲಿಗೆ ಪ್ರಾಬಲ್ಯ, ಆ ಲೆವೆಲಿಗೆ ಕೆಪಾಸಿಟಿ. ಯಾರು ಈ ಸತೀಶ್ ರೆಡ್ಡಿ? ಭರತ್ ರೆಡ್ಡಿಗೂ ಸತೀಶ್ ರೆಡ್ಡಿಗೂ ಇರುವಂಥ ಸಂಬಂಧ ಏನು? ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ಭರತ್ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿಯವರ ಪುತ್ರ. ಅವರದು ಗ್ರಾನೈಟ್ ಬಿಸ್ನೆಸ್. ಸೂರ್ಯನಾರಾಯಣ ರೆಡ್ಡಿಯವರ ಕುಟುಂಬ ಗ್ರಾನೈಟ್ ಬಿಸ್ನೆಸ್ಸಲ್ಲಿ ಯಶಸ್ಸನ್ನು ಕಾಣೋಕೆ ದೇವಿ ರೆಡ್ಡಿ ಎನ್ನುವ ಕುಟುಂಬ ತುಂಬಾ ನೆರವಿಗೆ ನಿಲ್ಲುತ್ತೆ. ಆ ಕುಟುಂಬವನ್ನು ಅವರು ಯಾವತ್ತಿಗೂ ಮರಿಬಾರದು. ಆದರೆ ಈಗ ಸೂರ್ಯನಾರಾಯಣ ರೆಡ್ಡಿ ಅಂದರೆ ನಾರಾ ಭರತ್ ರೆಡ್ಡಿ ಅವರ ಕುಟುಂಬಕ್ಕೂ ದೇವಿ ರೆಡ್ಡಿ ಕುಟುಂಬಕ್ಕೂ ಅಷ್ಟಕ್ಕಷ್ಟೇ. ಇಷ್ಟಾದರೂ ಕೂಡ ತಮ್ಮ ಸ್ನೇಹ, ತಮ್ಮ ಸಂಬಂಧ, ತಮ್ಮ ಪ್ರೀತಿ ಇಬ್ಬರೂ ಬಿಟ್ಕೊಟ್ಟಿಲ್ಲ. ಅದು ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ. ಎಸ್, ದೇವಿ ರೆಡ್ಡಿ ಕುಟುಂಬದ ನೆಕ್ಸ್ಟ್ ಜನರೇಷನ್ನ ಶಕ್ತಿನೇ ಈ ಸತೀಶ್ ರೆಡ್ಡಿ. ನಾರಾ ಭರತ್ ರೆಡ್ಡಿ ತಲೆ ಆದರೆ ಸತೀಶ್ ರೆಡ್ಡಿ ಬ್ರೈನ್. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸ್ನೇಹ ಹೇಗೆಯೋ ಈಗಿನ ಜನರೇಷನ್ನಲ್ಲಿ ಬಳ್ಳಾರಿ ಪಾಲಿಟಿಕ್ಸ್ನಲ್ಲಿ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿಯ ಸ್ನೇಹ ಅಂಥದ್ದು. ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ ಸತೀಶ್ ರೆಡ್ಡಿ. ನಾನು ಈ ಫೋಟೋ ಹುಡ್ಕೋಕ್ಕೂ ಭಾರಿ ಕಷ್ಟಪಟ್ಟೆ. ಸತೀಶ್ ರೆಡ್ಡಿ ಅಷ್ಟಾಗಿ ಕಾಣಲ್ಲ. ಈ ಗಲಭೆಯಲ್ಲಿ ಅವರಿಗೆ ಕೂಡ ಪೆಟ್ಟಾಗಿದೆ. ಸತೀಶ್ ರೆಡ್ಡಿ ಕಂಪ್ಲೀಟ್ ಬಿಸ್ನೆಸ್ಸನ್ನು ನೋಡ್ಕೋತಾರೆ ನಾರಾ ಭರತ್ ರೆಡ್ಡಿ ಅವ್ರದ್ದು. ರಾಜಕೀಯವಾಗಿ ನಾರಾ ಭರತ್ ರೆಡ್ಡಿ MLA, ವ್ಯಾವಹಾರಿಕವಾಗಿ ಸತೀಶ್ ರೆಡ್ಡಿ MLA ಅಂತ ಒಂದಷ್ಟು ಜನ ಬಳ್ಳಾರಿ ಭಾಗದಲ್ಲೇ ಮಾತಾಡ್ತಾರೆ. ಅವರಿಬ್ಬರು ಕ್ಲಾಸ್ಮೇಟ್ಸು ಅಂತ ಕೂಡ ಹೇಳ್ತಾರೆ. ಇಬ್ಬರು ನೆಂಟರಿಷ್ಟರು, ಎಲ್ಲವನ್ನ ಮೀರಿ ಸ್ನೇಹಿತರು. ನಾರಾ ಭರತ್ ರೆಡ್ಡಿ ಯಾವ ಕೆಲಸವನ್ನು ಕೂಡ ಸತೀಶ್ ರೆಡ್ಡಿಯನ್ನು ಬಿಟ್ಟು ಮಾಡಲ್ಲ. ಸತೀಶ್ ರೆಡ್ಡಿ ಕೂಡ ಯಾವುದೇ ತೀರ್ಮಾನಗಳನ್ನು, ನಿರ್ಧಾರಗಳನ್ನು ಭರತ್ ರೆಡ್ಡಿಯನ್ನು ಬಿಟ್ಟು ಮಾಡಲ್ಲ. ನನಗಿರೋ ಮಾಹಿತಿ ಪ್ರಕಾರ ಇದು ಕೇವಲ ಫ್ಲೆಕ್ಸ್, ವಾಲ್ಮೀಕಿ ವಿಚಾರಕ್ಕೆ ನಡೆದಿರೋದಲ್ಲ. ರೆಡ್ಡಿ ಆಪ್ತ ಅಲಿ ಖಾನ್ ಮತ್ತು ಸತೀಶ್ ರೆಡ್ಡಿಗೆ ಈಗ 1 ತಿಂಗಳು 2 ತಿಂಗಳು ಮುಂಚೆನೇ ಫೋನಲ್ಲಿ ಜೋರು ಗಲಾಟೆ ಆಗಿತ್ತು. ತಾಕತ್ತಿದ್ರೆ ಬಳ್ಳಾರಿಗೆ ಬಾ ಅಂತ ಸತೀಶ್ ರೆಡ್ಡಿ ಅಲಿ ಖಾನ್ಗೆ ಸವಾಲು ಹಾಕಿದ್ರಂತೆ. ಒಂದು ಆಡಿಯೋ ವೈರಲ್ ಆಗಿತ್ತು. ನನಗೂ ಆಡಿಯೋ ಸಿಕ್ಕಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀನಿ. ಸಿಕ್ಕರೆ ಖಂಡಿತವಾಗ್ಲೂ ಟೆಲಿಕಾಸ್ಟ್ ಮಾಡ್ತೀನಿ. ಸಂಪೂರ್ಣ ತೆಲುಗಿನಲ್ಲಿ ಮಾತಾಡಿದಂಥ ಆಡಿಯೋ. ಹೀಗಾಗಿ ಸತೀಶ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ನಡುವೆ, ಅಥವಾ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಆಪ್ತ ವಲಯದಲ್ಲಿ ವೈಮನಸ್ಸುಗಳು ರಾಜಕೀಯವಾಗಿ ತುಂಬ ದೊಡ್ಡ ಮಟ್ಟಕ್ಕಿತ್ತು. ಈಗ ಅದು ಬ್ಲಾಸ್ಟ್ ಆಗೈತೆ ಒಂದು ಫ್ಲೆಕ್ಸ್ ಬ್ಯಾನರ್ ವಿಚಾರಕ್ಕೆ. ಎಸ್, ಸತೀಶ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಎಷ್ಟು ಪವರ್ಫುಲ್ಲ ನಮಗೆ ಗೊತ್ತಿಲ್ಲ. ಆದರೆ ರಾಜಕೀಯವಾಗಿ ಬೆಳಿಬೇಕು, ಈ ಥರ ಎಡವಟ್ಟುಗಳಿಗೆ ಸುದ್ದಿ ಆಗಬಾರ್ದು. ಆಬ್ವಿಯಸ್ಲಿ ರಾಜಕೀಯವಾಗಿ ಎಷ್ಟು ಉತ್ತುಂಗಕ್ಕೆ ಏರಬೇಕು, ವೈಯಕ್ತಿಕವಾಗಿ ಎಷ್ಟು ಪಾತಾಳ ಕಿಳಿಬೇಕು, ಎಲ್ಲವನ್ನ ಜನಾರ್ದನ್ ರೆಡ್ಡಿ ನೋಡಾಯಿತು. ಆದರೆ ಮೊದಲ ಬಾರಿಗೆ MLA ಆಗಿರುವಂಥ ನಾರಾ ಭರತ್ ರೆಡ್ಡಿ ಹಾಗೆಯೇ ಅವರ ಆಪ್ತ ಸತೀಶ್ ರೆಡ್ಡಿ ರಾಜಕೀಯವಾಗಿ ನೋಡಬೇಕಾಗಿರೋದು ಇನ್ನೂ ಸಾಕಷ್ಟಿದೆ. ಆರಂಭದಲ್ಲಿ ಎಡವಟ್ಟುಗಳಾಗಬಾರ್ದು. ಸತೀಶ್ ರೆಡ್ಡಿ ಯಾರು? ಬಳ್ಳಾರಿ ಭಾಗದಲ್ಲಿ ಯಾರು ವಿಡಿಯೋ ನೋಡ್ತಿರೋ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.